ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ನಾನು ಶ್ರುತಿ ನೀರಾಯ. ವೀಕ್ಷಕರೇ, ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಬಿರುಗಾಳಿ ಹುಟ್ಟಿಸಿದಂತಹ ವಿಚಾರ ಏನಪ್ಪಾ ಅಂತಂದ್ರೆ ಕಾಸ್ಟಿಂಗ್ ಕೌಚ್ ಅನ್ನುವಂಥದ್ದು. ಸೊ ಮಲಯಾಳಂ ಚಿತ್ರರಂಗದಲ್ಲಿ ಹೇಮಾ ಕಮಿಟಿ ಅಂತ ಆಯಿತು. ಅದಾದ ಮೇಲೆ ಇದೀಗ ಸ್ಯಾಂಡಲ್ವುಡ್ಗೆ ಕೂಡ ಈ ಒಂದು ಕಮಿಟಿ ಆಗಬೇಕು, ಈ ಥರ ಒಂದು ವಿಚಾರ ಸುದ್ದಿ ಆಗಬೇಕು, ಅಥವಾ ಇಂಥ ಪ್ರಕರಣಗಳು ನಮ್ಮ ಸ್ಯಾಂಡಲ್ವುಡ್ನಲ್ಲೂ ಕೂಡ ಇದೆ ಅನ್ನುವಂಥ ವಿಚಾರ ಕೂಡ ಕೇಳಲ್ಪಡ್ತಾ ಇರುವಂಥದ್ದು. ಸೊ ಇದರ ಬಗ್ಗೆ ಈಗಾಗಲೇ ಆಲ್ರೆಡಿ ಚೇತನ್ ಅವರ ನೇತೃತ್ವದಲ್ಲಿ CMಗೆ ಒಂದು ಮನವಿ ಪತ್ರವನ್ನ ಕೂಡ ಸಲ್ಲಿಸಲಾಗಿದೆ. ಇವತ್ತು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಫಿಲಂ ಚೇಂಬರ್ ಅಧ್ಯಕ್ಷರಾದಂತಹ NM ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ, ಇದ್ರ ಬಗ್ಗೆ ಕೇಳೋಣ. ಸರ್ ನಮಸ್ತೆ ಸರ್. ಸರ್, ಇವಾಗ ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಬಿರುಗಾಳಿ ಎಬ್ಬಿಸಿರುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ ಕಾಸ್ಟಿಂಗ್ ಕೌಚ್ ಅನ್ನುವಂಥದ್ದು. ಸರ್, ನಿಜಕ್ಕೂ ಕಾಸ್ಟಿಂಗ್ ಕೌಚ್ ಅನ್ನುವಂಥದ್ದು ಸ್ಯಾಂಡಲ್ವುಡ್ನಲ್ಲಿ ಇದೆಯಾ ಅನ್ನುವಂಥದ್ದು? ಅಲ್ಲ, ಕ್ಯಾಸ್ಟಿಂಗ್ ಕೌಚ್ ಬಿರುಗಾಳಿ ನಮ್ಮಲ್ಲಿ ಎದ್ದಿಲ್ಲ, ಕೇರಳದಲ್ಲಿ ಎದ್ದಿರೋದು. ಇಲ್ಲಿ ನಾವು ಎಬ್ಬಿಸ್ಕೊಂಡಿರೋದು. ಬಿರುಗಾಳಿ ಎದ್ದಿದೆ, ಮಾಡ್ಕೊಂಡು ಕೆಲವರು ಎಬ್ಸಿಯಾರ ಅಷ್ಟೇ. ಯಾರು ಫೈರ್ ಅಂತ ಸಂಸ್ಥೆಯನ್ನು ಚೇತನ್ ಅವರು ಏನು ಮಾಡಿದಾರೆ ನಮಗೊಂದು ಗೊತ್ತಿಲ್ಲ. ವಿತೌಟ್ ನಾಲೆಡ್ಜ್ ಆಫ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅದು ಮಾಡಿದ್ ನಾವು ಜವಾಬ್ದಾರಿ ಇಲ್ಲ. ಅವ್ರು ಯಾರು ತೊಂದರೆ ಆಗಿದೆ ಅವ್ರು ಬಂದು ನೇರವಾಗಿ ವಾಣಿಜ್ಯ ಮಂಡಳಿಗೆ ಬಂದು ಅವ್ರಿಗೆ ದೂರು ಕೊಟ್ಟ ಪಕ್ಷದಲ್ಲಿ ನಾವು ಆ ಕೂಡಲೇ ಅದನ್ನ ಸ್ಪಂದಿಸುವಂತ ಕೆಲಸ ಮಾಡಿದ್ವಿ, ಹಿಂದೂ ಮಾಡಿದ್ವಿ, ಮುಂದೂ ಮಾಡ್ತೀವಿ. ಯಾಕಂದ್ರೆ ಇದ್ರಲ್ಲಿ ಒಂದು ಸಂಸ್ಥೆ ಅಂದಮೇಲೆ ನೋಡಿ, ಇವತ್ತು ರಮೇಶ್ ಅರವಿಂದ್ ಏನ್ ಮಾತಾಡಿದ್ರು ನೋಡಿದ್ರೆ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ. ಏನಿದು ಮೀಟು ಹಗರಣಗಳೆಲ್ಲ ನೀವು ವಾಣಿಜ್ಯ ಮಂಡಳಿ ಆಗ್ಲಿ, ನಿರ್ಮಾಪಕರಿಗಾಗ್ಲಿ, ಚಿತ್ರರಂಗಕ್ಕಾಗ್ಲಿ ನೇರವಾಗಿ ಬಟ್ಟಿ ಮಾಡಿ ತೋರಿಸುವಂತ ಕೆಲಸ ನೀವು ಮಾಡಬೇಡಿ. ಇಲ್ಲಿ ಆಗ್ತಾ ನಿದರ್ಶನ ತೋರಿಸಿ, ಅಕಸ್ಮಾತ್ ಇದ್ರೆ ನಾವು ಅದಕ್ಕೆ ನಾವು ಸ್ಪಂದಿಸುವಂತ ಕೆಲಸ ಮಾಡ್ತೀವಿ. ಇದಾಗ್ತದೆ ನಾಟ್ ಓನ್ಲಿ ಇನ್ ಫಿಲಂ ಇಂಡಸ್ಟ್ರಿ, ಬೇರೆ ಬೇರೆ ರಂಗಗಳಲ್ಲೂ ಕೂಡ ಆಗ್ತಾ ಇದೆ. ನಮ್ಮ ಕಾರ್ಪೊರೇಟ್ ಕಂಪ್ನಿಗಳಲ್ಲಾಗಿರ್ಬೋದು, ಮಲ್ಟಿನ್ಯಾಷನಲ್ ಕಂಪ್ನಿಗಳಾಗಿರ್ಬೋದು, ಇನ್ಯಾವುದೇ ಗೌರ್ಮೆಂಟ್ ಆಫೀಸ್ಗಳಾಗ್ಬೋದು, ಬೇಕಾದಷ್ಟು. ಆಮೇಲೆ ಇನ್ನಿತರೆ ಮಾಧ್ಯಮಗಳು ಕೂಡ, ನಿಮ್ಮ ಮಾಧ್ಯಮಗಳು ಕೂಡ ಅಂತದ್ದು ವಿಚಾರಗಳು ನಡೀತಾ ಇರತ್ತೆ. ಇದೆಲ್ಲ ಎಲೆ ಮೇಲೆಕ್ಕಾಗಿ ಮುಚ್ಚೋಗ್ತಿರ್ತಾರೆ. ತಗೊಂಡ್ಬಿಟ್ಟು ಬರೇ ಮಾತಿದ್ರೆ ಸಿನಿಮಾ ರಂಗದಲ್ಲಿ ಆಗ್ತಿದೆ, ಸಿನಿಮಾ ರಂಗದಲ್ಲಿ ನಮ್ಮಂತೂ ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ, ಇದುವರೆಗೂ ಯಾವ್ದು ದೂರು ಬಂದಿಲ್ಲ. ನೀವ್ ಹೇಗೆ ದೊಡ್ಡ ಬಿರುಗಾಳಿ ಇದೆ ಅಂತ ಹೇಳ್ತಾ ಇದ್ದೀರಾ? ಬಿರುಗಾಳಿ ಎಪ್ಸೋರೇ ಬೇರೆ, ಎಪ್ಸೋಂತ ವ್ಯಕ್ತಿಗಳಿಗೆ ಕೇಳಿದ್ರೆ ಒಳ್ಳೇದು. ನಾನೊಬ್ಬ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ ಇಲ್ಲಿ ನಮ್ದೇ ಆದ ಜವಾಬ್ದಾರಿಗಳು ಇದ್ರು ಕೂಡ ನಮಗೆ ವಿತೌಟ್ ಅವರ್ ನಾಲೆಡ್ಜ್ ಸಮಥಿಂಗ್ ಹ್ಯಾಪನ್ಡ್, ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಅವರು ಬಿಫೋರ್ ಗೋಯಿಂಗ್ ಟು ದಿಸ್ ಚೀಫ್ ಲಿಸ್ಟ್ಗೆ ಹೋಗೋ ಮುಂಚೆ ಕನ್ಸಲ್ಟ್ ಮಾಡಿದ್ರೆ ನಾವು ಮಾತಾಡ್ಬೇಕು. ಅವ್ರ ರೂಪರೇಷೆ ಏನು, ಅವರು ಫೈರ್ ಆ ಸಂಸ್ಥೆ ಎಲ್ಲಿದೆ, ಯಾತಕ್ಕೋಸ್ಕರ ಮಾಡಿದ್ದಾರೆ, ಯಾರ್ಯಾರಿಗೆ ಅವ್ರಿಗೆ ತೊಂದರೆ ಆಗಿದೆ, ಯಾರ್ಯಾರು ಅದಕ್ಕೆ ಕಾಸ್ಟಿಂಗ್ ಕೌಚ್ ಅಂತ ತೊಂದರೆ ಅನುಭವಿಸ್ರು ಯಾರಿದ್ದಾರೆ, ಯಾರು ಅವ್ರು ಬಾಯ್ ಬಿಟ್ಟಿಲ್ಲ. ನಮ್ಮಲ್ಲೇ ಇರೋ ನಮ್ಮ ಹೆಣ್ಮಕ್ಳೇ ಅವರು, ನಮಗೂ ಅವ್ರಿಗೂ ಗೌರವ ಇದೆ. ನಮ್ಮ ಸಿನಿಮಾ ಕುಟುಂಬದವ್ರು ಯಾವ್ದು ಕೂಡ ಅದು ವಾಣಿಜ್ಯ ಮಂಡಳಿ ಒಂದು ದೊಡ್ಡ ಸಂಸ್ಥೆ. ಹಿರಿಯರು ಕಟ್ಟಿಸ ಡಾಕ್ಟರ್ ರಾಜ್ಕುಮಾರ್, ಅಂಬರೀಷು, ಆಮೇಲೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್, ಅವರೆಲ್ಲ ಕಟ್ಟಿರೋ ಸಂಸ್ಥೆಗಳಿದೆ. ಇದಕ್ಕೆ ಎಲ್ಲರೂ ವಾಣಿಜ್ಯ ಮಂಡಳಿ ಅಂದ್ರೆ ಆ ಸ್ಥಾನಕ್ಕೆ ಗೌರವ ಕೊಡುವಂತ ಕೆಲಸ ಮಾಡ್ತಾರೆ. ಇವನು ಇನ್ಕ್ಲೂಡಿಂಗ್ ಕಲಾವಿದ ಸಂಘ ಇದೆ, ನಿರ್ಮಾಪ ಸಂಘ ಇದೆ, ಆಮೇಲೆ ವಿತರಕರ ಸಂಘ ಇದೆ, ಪ್ಲಸ್ ನಿರ್ದೇಶಕ ಸಂಘ ಇದೆ. ಅದೆಲ್ಲ ಅವ್ರು ಲುಕ್ ಮಾಡಿ ಯಾವುದೋ ಒಂದು ಸಂಸ್ಥೆ ಕಟ್ಕೊಂಡು ಹೋಗಿ ಸರ್ಕಾರ ಕೊಟ್ಟ ಜವಾಬ್ದಾರಿ ನನಗಲ್ಲ. ಅವ್ರ ಬಗ್ಗೆ ನಮ್ಗೆ ಕ್ವಶನ್ ಮಾಡಲೇಬೇಡಿ. ವಿ ಆರ್ ನೋ ವೇ ರಿಲೇಟೆಡ್ ಟು ಚೇತನ್ ವ್ಯಕ್ತಿ, ಅವರೊಬ್ಬ ಆರ್ಟಿಸ್ಟ್ ಅಷ್ಟೇ, ಅಷ್ಟು ಮಾತ್ರ ಗೊತ್ತು ಹೊರತು ಅವ್ರ ಸಂಬಂಧಪಟ್ಟ ಕ್ರೂ ನಮ್ಗೆ 150 ಜನದ ಲಿಸ್ಟ್ ಇದ್ದಾರೆ ಅಂತ ಹೇಳಿದ್ರು. ಲಿಸ್ಟ್ ಅಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಸೈನ್ ಮಾಡಿದ್ದಾರೆ, ಎಷ್ಟೋ ಜನ ಅದರಲ್ಲಿ ಸುದೀಪ್ ಅವ್ರ ಹೆಸರು ಓಡಾಡ್ತು. ಬಹುಶಃ ಸುದೀಪ್ ಅವರು ಇಂಥ ಕೆಲಸ ಮಾಡೋದು ಯೋಚನೆ ಮಾಡಿದೆ. ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅವತ್ತು. ಸುದೀಪ್ ಅವ್ರು ಸೈನ್ ಮಾಡಿದಾರೆ ಅಂದಮೇಲೆ ಅವರೊಬ್ಬರು ಲಿಟ್ರೇಟ್ ಪರ್ಸನ್, ಯೋಚನೆ ಮಾಡುವಂಥ ಕೆಲಸ ಅವ್ರು ಮಾಡಿದಾಗ ಏನೋ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಆಮೇಲೆ ಇವತ್ತು ಯಾವ್ದಾದ್ರು ರಮೇಶ್ ಅರವಿಂದವರು, ಗಣೇಶ್ ಅವರು ಮಾತಾಡೋದು ಕೇಳಿಸ್ಕೊಂಡ್ರದು. ಯಾವಾಗಲೂ ವಾಣಿಜ್ಯ ಮಂಡಳಿ ಅಂತ ಅಲ್ಲ, ಸಿನಿಮಾ ಚಿತ್ರರಂಗದ ಮೇಲೆ ಬಟ್ಟಿಡೋಂಥ ಕೆಲಸ ಮಾಡಿಬಿಡಿ. 40-50 ವರ್ಷಗಟ್ಟಲೆ ಗಟ್ಟಿಯಾಗಿ ಹಂತ ಹಂತವಾಗಿ ಚಿತ್ರರಂಗನ ಎತ್ತಿ ಬಹಳ ದೊಡ್ಡ ಮಟ್ಟ ಬೆಳೆಸಿದ್ದಾರೆ. ಇದು ಕನ್ನಡ ಚಿತ್ರರಂಗ ಅದೇ ಆದ ಬೆಲೆ ಇದೆ. ಇಂಟರ್ನ್ಯಾಷನಲಿ ಹ್ಯಾವ್ ಬೀನ್ ರೆಕಗ್ನೈಸ್ಡ್. ನಾವು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಚಿತ್ರರಂಗ ತಗೊಂಡು ಸಿನಿಮಾಗಳನ್ನು ಕೂಡ ಮಾಡಿದ್ದೇವೆ. ನಾನು ಹೊಸರು ಇಟ್ಕೊಂಡು ಸಿನಿಮಾ ಬಹಳಷ್ಟು ಸಿನಿಮಾ ಮಾಡಿದ್ದೀನಿ. ಎಕ್ಸ್ಕ್ಯೂಸ್ ಮೀ ಮಾಡಿದ್ದೀನಿ, ಚಪ್ಪಾಳೆ ಮಾಡಿದ್ದೀನಿ, 7 o'clock. ನನ್ನಲ್ಲಿ ಹೊಸ ನಟಿಯರಿಗೆ ನಿಮ್ಮ ನಿತ್ಯ ಮನ್ನನ್ ಇರ್ಬೋದು, ಪದ್ಮಪ್ರಿಯ ಇರ್ಬೋದು, ಮಲಯಾಳಂ ಪದ್ಮಪ್ರಿಯ ನಮ್ಮ ಬ್ಯಾನರೇ ಇದು. ಆಮೇಲೆ ನಿಮ್ಮ ನವನೀತ್ ಕೌರ್ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರ MP, ಅವ್ರನ್ನೆಲ್ಲ ನಮ್ಮ ಬ್ಯಾನರಲ್ಲಿ ಬಹಳಷ್ಟು ಜನ ಆಕ್ಟ್. ನಮ್ಗೆ ಯಾವತ್ತೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಅಮೂಲ್ಯ ಅವರು ಮಾಡಿದ್ದಾರೆ, ರಮ್ಯಾ ರಕ್ಷಿತ ಕಾಂಬಿನೇಷನ್ ಸಿನಿಮಾ ಮಾಡಿದ್ದೀನಿ. ಆಮೇಲೆ ಬಾಲಿವುಡ್ ಇಂದ ಪೂಜಾ ಕನ್ವಲ್ ಬಂದಿದ್ದಾಳೆ, ರಿಚಾ ಪಲೋಡು. ದರ್ ಆಲ್ ಸ್ಟಾರ್ಟ್ ವಿತ್ ದೇರ್ ಕೆರಿಯರ್ ಫ್ರಮ್ ಮೈ ಬ್ಯಾನರ್. ನನಗೆ ಆದ ಪ್ರೊಡ್ಯೂಸರ್ ಆಗಿ ನನ್ನ ಸಿನಿಮಾಗಳಲ್ಲಿ ಅಂತ ಎಕ್ಸ್ಪೀರಿಯನ್ಸ್ ನಮಗಾಗಿಲ್ಲ. ಹೌ ಡು ಯು ಪ್ರೆಡಿಕ್ಟ್ ಥಿಂಗ್ಸ್ ಅಂತ. ಇಲ್ಲಿ ಬಿರುಗಾಳಿ ಏನಿದೆ, ಯಾರಿಗಾಗಿದೆ, ಹಿಂದೆ ಆಗಿತ್ತು. ಶ್ರುತಿ ಹರನ್ ಕೇಸಲ್ಲಿ ವಾಣಿಜ್ಯ ಮಂಡಳಿ ಕಂಪ್ಲೇಂಟ್ ಕೊಟ್ಟಾಗ ಪ್ರತಿಯೊಬ್ಬರು ಬಂದು ಸ್ಪಂದಿಸಿ ಅದು ಕೆಲಸ ಮಾಡಿ ಅದು ಸಾಲ್ವ್ ಮಾಡುವಂಥ ಕೆಲಸ ಎಲ್ಲ ಹಿರಿಯರು, ಮಾಜಿ ಅಧ್ಯಕ್ಷರು ಇರ್ಬೋದು, ಹಿರಿಯ ನಿರ್ಮಾಪಕರು ಇರ್ಬೋದು, ಕಾರ್ಯಕರ್ತ ಸಮಿತಿ ಸೇರ್ಕೊಂಡು ಚರ್ಚೆ ಮಾಡಿದಾಗ ದಯವಿಟ್ಟು ನೀವು ಸುಮ್ಮನೆ ವೈಭವೀಕರಣ ಮಾಡಿ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೆಂಗಾಗಿದೆ, ಎಲ್ಲ ಆಗಿದೆ. ತಾರಾ ಅವ್ರ ಬೆಳಗ್ಗೆ ಹೇಳಿಲ್ವಾ? ಅವ್ರು ತಾರಾ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು ನಾನು ಯಾವುದೇ ಥರದ ಇಲ್ಲಿವರೆಗೂ ಶೋಷಣೆ ಆಗಿಲ್ಲ. ನನ್ನ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಅವ್ರ ಮೇಲೆ ಬಂತು. ರಮೇಶ್ ಅವರು ಏನು ಮಾಡಿದ್ರು,
ಗಣೇಶ್ ಅವರು ಮಾತಾಡಿದ್ರು, ಇನ್ನಿತರೆ ಆರ್ಟಿಸ್ಟ್ಗಳು ಮಾತಾಡಿದ್ರು. ಕೆಲವರೆಲ್ಲ ಮಾತಾಡೋರಿಗೆ ತೊಂದರೆ ಆಗಿದ್ದ ಪಕ್ಷದಲ್ಲಿ ಇಲ್ಲಿ ಬಂದು ಹೇಳಿ, 100%, 200% ವಿ ಆರ್ ಗೋಯಿಂಗ್ ಟು ಟೇಕ್ ಆಕ್ಷನ್ ಇಮಿಡಿಯೇಟ್ ವಿತೌಟ್ ಎನಿ ಡಿಲೇ. ಒಂದು ಅವತ್ತು ಆ ಕ್ಷಣದಲ್ಲೇ ಆ ಮೂಮೆಂಟಲ್ಲೇ ಮಾಡ್ತೀವಿ. ಬಟ್ ಸುಮ್ಮನೆ ಬಿರುಗಾಳಿ ಹಬ್ಬಿಸ್ಬಿಟ್ಟು ಚಿತ್ರರಂಗದ ನಾಟ್ ಓನ್ಲಿ ಚಿತ್ರರಂಗ, ಅದರ್ ಡಿಪಾರ್ಟ್ಮೆಂಟ್ಗಳಾಗತ್ತೆ. ಇದು ನಡೀತಾ ಇರೋದು ಸಹಜ. ಇದಕ್ಕೆ ಸರ್ಕಾರ ಸ್ಟಿಂಜೆಂಟ್ ಒಂದು ರೂಲ್ಸ್ ಮಾಡಿ, ಸೀನಿಯರ್ ಮೋಸ್ಟ್ ಜಡ್ಜ್ಗಳು ಮಾಡ್ತಾರೋ ಅಥವಾ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ಮೆಂಟ್ ಮಾಡ್ತಾರೋ, ಕಮಿಟಿ ಅಕಸ್ಮಾತ್ ಮಾಡಿ ಸ್ಟಿಂಜೆಂಟ್ ಆಕ್ಷನ್ ಸರ್ಕಾರ ತಗೊಂಡ್ರೆ ಅದು ಸ್ಪಂದಿಸುವಂತ ಕೆಲಸ ಮಾಡ್ತೀವಿ. ಇದು ನೋಡಿ, ಮಹಿಳಾ ಆಯೋಗದವರು ಲೆಟರ್ ಬರೆದ್ರು, ಚೌಧರಿ ಮೇಡಮ್ನವರು ಅಧ್ಯಕ್ಷರು ಒಂದು ಲೆಟರ್ ಬರೆದು ವಾಣಿಜ್ಯ ಮಂಡಳಿಗೆ ಬರೆದ್ರು. ಯಾಕೆ ಬರೆದ್ರು? ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆ, ಇಲ್ಲಿಂದನೇ ಮಾಡುವಾಗ ಒಂದು ಮೀಟಿಂಗ್ ಕರೆದು ಎಲ್ಲ ನಟಿಯರಿಗೆ, ಆರ್ಟಿಸ್ಟ್ಗಳ ಮೀಟಿಂಗ್ ಕರೆದು ಇಲ್ಲಿ ಚರ್ಚೆ ಮಾಡಿ ಒಂದು ಕೂಲಂಕುಷವಾದ ಒಂದು ವರದಿ ತಗೊಂಡು ಸರ್ಕಾರಕ್ಕೆ ತಲುಪಿಸೋದು ಕೆಲಸ ಮಾಡೋಣ. ನೋಡಿ ಎಷ್ಟು ಇಟ್ಸ್ ಪ್ರೋಟೋಕಾಲ್ ಅಂತ. ಸರ್ಕಾರ ಕಟ್ಟರ ಸಂಸ್ಥೆನೇ ಅವರು ವುಮೆನ್ ಸೆಲ್ ಅಧ್ಯಕ್ಷಕ್ಕೂ ಫೋನ್ ಮಾಡಿ ನಮಗೆ ವಾಣಿಜ್ಯ ಮಂಡಳಿ ಮೂಲಕ ಹೋಗ್ತೀವಿ ಅಂದಾಗ, ಯಾರೋ ಒಂದು ಫೈರ್ ಸಂಸ್ಥೆ ಬಗ್ಗೆ ಬಂದು ನಮ್ಗೆ ಕೇಳಿದ್ರೆ ನಮ್ಮ ಹತ್ರ ಅದ್ರಲ್ಲಿ ಉತ್ತರ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ ಸರ್, ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಏನು ಸುದ್ದಿ ಇರ್ಲಿಲ್ಲ, ಅಂದ್ರೆ ಮೀಟು ಅದು ಆ ಟೈಮಲ್ಲಿ ಒಂದಷ್ಟು ಸುದ್ದಿ ಆಗಿತ್ತು. ಸಡನ್ ಆಗಿ ಯಾಕೆ ಇಷ್ಟೊಂದು ವಿಪರೀತವಾಗಿ ಈ ವಿಚಾರ ಸುದ್ದಿ ಆಗ್ತಾ ಇದೆ ಅನ್ನುವಂಥದ್ದು? ಇದುವರೆಗೆ ಇದ್ರ ಬಗ್ಗೆ ಏನು ಕೂಡ ಮಾತುಕತೆ ಏನು ಆಗ್ತಾ ಇರ್ಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ನಿಮ್ ಕಡೆಯಿಂದ ಇರ್ಬೋದು, ಮಾತುಗಳು ಯಾವ್ದು ಕೇಳಿ ಬಂದಿಲ್ಲ. ಸೊ ಈ ತರ ಇವಾಗ ಜಾಸ್ತಿ ಕೇಳಿ ಬರ್ತಾ ಇರುವಂತದ್ದು ಈ ಒಂದು ಕಾಸ್ಟಿಂಗ್ ಕೌಚ್ ಅನ್ನುವಂಥದ್ದು. ಯಾಕೆ ಸಡನ್ ಆಗಿ ಅನ್ನುವಂಥದ್ದು? ಅದು ನನಗಂತೂ ಗೊತ್ತಿಲ್ಲ. ಕೇರಳದಲ್ಲಿ ಆಯ್ತು ಅಂತ ಕೇಳ್ಬಿಟ್ಟು ನಾವು ಓದಿದ್ವಿ, ನೀವು ಓದಿದ್ವಿ. ಕೇರಳದಲ್ಲಿ ಹೇಮಾ ಮೇಡಮ್ ಹೇಮಾ ವರದಿ ಅಂತ ಹೇಳ್ಬಿಟ್ಟು ಒಂದು ಕಾನ್ಸ್ಟಿಟ್ಯೂಟ್ ಸರ್ಕಾರ ಮಾಡಿತು. ಅಲ್ಲಿ ಆಗಿದ್ದಕ್ಕೆ ತಕ್ಷಣ ಏನಾಯ್ತು, ಅಲ್ಲಿ ನಿಮ್ಮ ಮೋಹನ್ ಲಾಲ್ ಅವರು ಅವ್ರ ಆರ್ಗನೈಸೇಷನ್ಗೆ ರಾಜೀನಾಮೆ ಕೊಟ್ಟರು. ಅಲ್ಲಿ ಬಿರುಗಾಳಿ ಎದ್ದಿದೆ ಹೊರತು ಇಲ್ಲಿ ಯಾಕೆ ಬಿರುಗಾಳಿ ಎತ್ತು ನನಗೆ ಗೊತ್ತಿಲ್ಲ. ಅದು ಮಾಧ್ಯಮದವರು ತಾವು ಹೇಳ್ಬೇಕು, ತಮಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲಿ ಏನೇನಾಗಿದೆ, ಯಾರ್ಯಾಗ ಏನು ಶೋಷಣೆ ಆಗಿದೆ, ಹೆಂಗಾಗಿದೆ. ನಮ್ಮ ಇಲ್ಲಿದ್ದ ವಾಣಿಜ್ಯ ಮಂಡಳಿ ಬಾಗಿಲಿಗೆ ಇನ್ನೂ ಬಂದಿಲ್ಲ. ಬಂದ್ರೆ ಖಂಡಿತವರು ತಿಳಿಸ್ತೀನಿ. ನೀವು ಬಿರುಗಾಳಿ ಎದ್ದಿದೆ ಅಂತ ಹೇಳ್ತಾ ಇದ್ರೆ ಯಾರು ಬಂದು ಇದೊಂದು ಸೀರಿಯಸ್ ಕಂಪ್ಲೇಂಟ್ ಮಾಡಿಲ್ಲ. ಅಕಸ್ಮಾತ್ ಮಾಡಿದ ನಡೀತಾ ಇಲ್ಲ ಅಂತ ಹೇಳಲ್ಲ, ನಡೆದ್ರೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮಗ ಸಂಕೋಚ, ಭಯ, ಆತಂಕ ಇದ್ರೆ ಅದು ಯಾವುದು ಮಾಡ್ಬಿಡಿ. ಎನಿ ಟೈಮ್ 24% ವಾಣಿಜ್ಯ ಮಂಡಳಿಗೆ ತಾವು ಬಂದು ದೂರು ಕೊಟ್ಟ ಪಕ್ಷದಲ್ಲಿ ಅದ್ರ ಬಗ್ಗೆ ನಿಗಾ ವಹಿಸಿ ನಾವು ಒಂದು ಸಮಿತಿ ಮಾಡಿದ್ವಿ. ಆ ಸಮಿತಿ ಮೂಲಕ ಚರ್ಚೆ ಮಾಡಿ ಬಗೆಹರಿಸೋ ಕೆಲಸ ನಾವು ಕೂಡ ಮಾಡ್ತೀವಿ. ಸರ್, ಅಂದ್ರೆ ಈ ಹಿಂದೆ ಯಾವುದೇ ರೀತಿಯಾದಂತಹ ಈ ತರ ಏನು ಮಾಹಿತಿ ಅಥವಾ ದೂರು ಬಂದಿಲ್ವಾ ಅನ್ನುವಂಥದ್ದು? ಈ ಹಿಂದೆ ಯಾವುದು ಕೂಡ ನಡೆದಿಲ್ವಾ ಚಿತ್ರರಂಗದಲ್ಲಿ ಈ ತರ ಘಟನೆಗಳು, ಅಥವಾ ಅದಕ್ಕೊಂದು ಪರಿಹಾರ ಸಿಕ್ಕಿಲ್ವಾ ಅನ್ನುವಂಥದ್ದು? ಹಿಂದೆ ಶ್ರುತಿಯರನ್ನ ಕೇಸ್ ಬಂದಿತ್ತಲ್ಲ, ಬಂದಿದ್ದು ಮೀಟು ಹಗರಣ ಆಗಿತ್ತಲ್ಲ, ಅವಾಗ ಇಲ್ಲೇ ವಾಣಿಜ್ಯ ಮಂಡಳಿ ಕೂರಿಸಿ ಚರ್ಚೆ ಮಾಡಿ ಬಗೆಹರಿಸೋ ಕೆಲಸ ಮಾಡಿದ್ವಲ್ಲ. ಪದೇ ಪದೇ ಸಿಕ್ಕಾಪಟ್ಟೆ ಎಲ್ಲ ಆಗಿಲ್ಲ. ಇದ್ರೆ ನಾವು ತಿಳಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅನ್ಲೆಸ್ ಅಂಟಿಲ್ ನಮ್ಗೆ ಗೊತ್ತಾಗದೆ ಹೆಂಗ್ ಮಾತಾಡೋಣ? ಹೆಣ್ಮಕ್ಳು ವಿಚಾರ ಬಹಳ ಸೂಕ್ಷ್ಮದ ವಿಚಾರ. ನಮ್ಮನೇಲಿ ಹೆಣ್ಮಕ್ಳು ಇದಾವೆ, ಇನ್ನೊಬ್ರು ಹೆಣ್ಮಕ್ಳು ಮಾತಾಡೋ ಮುಂಚೆ ವಿ ಶುಡ್ ಥಿಂಕ್ ಥ್ರೈಸ್. ಅದರಿಂದ ಆ ಮಾಹಿತಿ ಏನ ಬಂದ್ರೆ ಇದು ಅತಿ ಸೂಕ್ಷ್ಮವಾದ ವಿಚಾರ ದೇಶದಲ್ಲಿ ನಡೀತಾ ಇದೆ. ವೆಸ್ಟ್ ಬೆಂಗಾಲಲ್ಲಿ ಒಂದು ಯಾವುದೋ ಮೆಡಿಕಲ್ ಸ್ಟೂಡೆಂಟ್ಗೆ ರೇಪ್ ಆಗಿ ಆಮೇಲೆ ದೊಡ್ಡ ಮಟ್ಟದಲ್ಲಿ ಇದು ರಾಷ್ಟ್ರೀಯ ಮಟ್ಟದ ಚರ್ಚೆ ನಡೀತಾ ಇದೆ. ಅದಕ್ಕೇನು ಅಲ್ಲಿ ಸರ್ಕಾರ ಇಮಿಡಿಯೇಟ್ ಆಗಿ ಮರಣದಂಡನೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಅದು ಒಂದು ಆರ್ಡಿನೆನ್ಸ್ ಪಾಸ್ ಮಾಡ್ಕೊಂಡಿದ್ದಾರೆ. ಅದೇ ತರ ಇಲ್ಲೂ ಸರ್ಕಾರದಲ್ಲಿ ಇನ್ನೇನು ನಡೆದ್ರೆ ಕರೆಂಟ್ ಸರ್ಕಾರದ ಮುಂದೆ ಯಾರು ಇಲ್ಲ. ನಾವು ಯಾವುದೇ ಸಂಘ ಸಂಸ್ಥೆಗಳೇ ಮಾಡಲಿ, ಏನೇ ಮಾಡಿದ್ರು ಎವ್ರಿಥಿಂಗ್ ಶುಡ್ ಗೋ ಥ್ರೂ ದಿ ಗೌರ್ಮೆಂಟ್ ಡಿಸೈಡ್ ಮಾಡಿ ಅದೇನ ಮಾಡೋದ್ ಪಕ್ಷದಲ್ಲಿ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅಕಾರ್ಡಿಂಗ್ ಟು ದೇರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಅಕಸ್ಮಾತ್ ಇನ್ಸಿಡೆಂಟ್ ನಡೆದಿದೆ, ಏನಾಗಿದೆ ಅಂತ ವಾಣಿಜ್ಯ ದೂರ ಬಂದ ಪಕ್ಷದಲ್ಲಿ ನಾವು ಖಂಡಿತವಾಗ್ಲೂ ಯಾವ ತರ ಕಾನೂನು ತಗೋಬೇಕು, ಸರ್ಕಾರಿ ಮಟ್ಟದಲ್ಲಿ ಆಗಲಿ ರಾಜ್ಯ ಮಟ್ಟದಲ್ಲಿ ಯಾರು ತಿಳಿಸ್ಬೇಕು ಮಾಡಿ ಆ ಕೆಲಸ ಮಾಡ್ತೀವಿ. ಅಂದ್ರೆ ಇವಾಗ ಚೇತನ್ ಅವರ ನೇತೃತ್ವದಲ್ಲಿ ಫೈರ್ ಅನ್ನುವಂತ ಒಂದು ಕಮಿಟಿ ಆಗಿರುವಂತದ್ದು. ಅದರಲ್ಲಿ 153 ಜನ ಸಹಿ ಕೂಡ ಹಾಕಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ ನಟಿಯರು ಕೂಡ ಇದ್ದಾರೆ. ಸೊ ಅವ್ರು ಇಲ್ಲಿ ಬಂದು ಏನು ಮಾತುಕತೆ ನಡೆಸಿಲ್ವಾ ಅಂತ, ಇದ್ರ ಬಗ್ಗೆ ಏನು ಮಾತನಾಡಿಲ್ವಾ ಸರ್? ಇಲ್ಲಿ ಬಂದು ರಿಪೀಟೆಡ್ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಯಾರು ಬಂದಿಲ್ಲ ಅಂತ. 153 ಜನ ಅಥೆಂಟಿಕೇಶನ್ ಸೈನ್ ಹಾಕಿ ಬಂದು ಒಂದು ಲೀಸ್ಟ್ ಅಂತ ತೋರಿಸಿ. ಇಲ್ಲಿ ನಮ್ಗೆ ಯಾರು ಹೇಳಿಲ್ಲಲ್ಲ. ನಾನು ಒಂದು 300 ಜನ ಮುಂದೆ ಹೇಳಿದೆ ಅಂತ ನಂಬ್ತೀರಾ ನೀವು? ಟೈಪ್ ಮಾಡ್ಕೊಂಬಂದು ಹೇಳಿದ್ರೆ ನನಗಂತೂ ಒಂದು 8 ಜನ ನಾವು ಮಾತಾಡಿದ್ ನೋಡಿದ್ರೆ ಇರ್ಬೋದು. ಅವರ 153 ಜನ ಯಾರು ಅಂತ ನಮಗೆ ಗೊತ್ತಿಲ್ಲ. ಅಕಸ್ಮಾತ್ ಅವ್ರು ಎಲ್ಲ ಶೋಷಣೆ ಆಗಿದೆ ಅಂದ್ರೆ ನಾನು ಕೂಡ ಅವರಿಗೆ ಖಂಡಿತವಾಗ್ಲೂ ತೊಂದರೆ ಆಗಿದೆ, ನಾನು ಸಪೋರ್ಟ್ ಮಾಡೋಣ. ಫಸ್ಟ್ ಪರ್ಸನ್ ಯಾರಿಗೂ ಹೆಣ್ಮಕ್ಳು ಶೋಷಣೆ ಆದ ಸಪೋರ್ಟ್ ಮಾಡಿ. ನಮ್ಮ ವಾಣಿಜ್ಯ ಮಂಡಳಿ ಅಂದ್ರೆ ಏನು, ಇಲ್ಲಿ ಬಂದಾಗ ನಮ್ಗೆ ಗೊತ್ತಾದ್ರೆ ನಮ್ಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಸಿನಿಮಾ ನಟರು ಇರ್ಬೋದು, ಔಟ್ಸೈಡ್ ಆಗಿರ್ಬೋದು, ಕಾರ್ಪೊರೇಟ್ ಕಂಪ್ನಿಗಳಲ್ಲಾಗಿರ್ಬೋದು, ಇವೆಲ್ಲ ಶೋಷಣೆ ಅಂದ್ರೆ ಎಲ್ಲ ಹೆಣ್ಣು ಒಂದೇ. ಸಿನಿಮಾದವರೇ ಆಗಲಿ, ಔಟ್ಸೈಡರ್ ಆಗಲಿ, ಇನ್ಯಾರೋ ಅಮಾಯಕರಾಗಲಿ, ಬಡ ಕಾರ್ಮಿಕ ಕುಟುಂಬಗಳಿಗೂ ಆಗಿದೆ ಅಂತ ರೇಪ್ ಸೀನ್ಗಳೆಲ್ಲ. ಎಲ್ಲರೂ ಎಲ್ಲದಕ್ಕೂ ಇನ್ ಕಲೆಕ್ಟಿವ್ ಆಗಿ ಒಂದು ಡಿಸಿಷನ್ ತಗೊಂಡು ಮಹಿಳಾ ಆಯೋಗ ಅಂತ ಸರ್ಕಾರ ಒಂದು ರಚನೆ ಮಾಡಿದೆ. ಆ ಆಯೋಗದ ಮೂಲಕ ನಮ್ಗೆ ಲೆಟರ್ ಬಂದಿದೆ, ಅವ್ರು ಸ್ಪಂದಿಸುವಂತ ಕೆಲಸ ನಾವು ಮಾಡ್ತೀವಿ, ಸರ್ಕಾರ ಗಮನ ತರುವಂತ ಕೆಲಸ ಕೂಡ ಮಾಡ್ತೀವಿ ಅಂತ ಹೇಳಿ ಮಾತು ಮುಗಿಸ್ತೀವಿ. ಥ್ಯಾಂಕ್ ಯು.
ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಫಿಲಂ ಚೇಂಬರ್ ಅಧ್ಯಕ್ಷರಾದಂತಹ ಸುರೇಶ್ ಅವರು ಮಾತನಾಡಿದ್ರು ನಮ್ಮ ಜೊತೆ. ಹಾಗೆ ಸ್ಯಾಂಡಲ್ವುಡ್ನಲ್ಲಿ ಈ ಥರದ ಪ್ರಕರಣಗಳು ಕಂಡು ಬಂದಲ್ಲಿ ಅದಕ್ಕೆ ಸೂಕ್ತವಾದಂತಹ ನಿಯಮಗಳನ್ನು ನಾವು ಕೈಗೊಳ್ತೇವೆ ಅನ್ನುವಂಥ ವಿಚಾರಗಳನ್ನು ಹೇಳಿದ್ರು. ಸೊ ನೋಡೋಣ ಈ ಈ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತಿರುವನ್ನ ಪಡ್ಕೊಳ್ತೆ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.